ಮೂಲರಾಮೋ ವಿಜಯತೆ. ಮೂಲರಾಮ ಅನ್ನೋ ಹೆಸರು ನಾವೆಲ್ಲರೂ ತುಂಬ ಕೇಳಿದ್ದೀವಿ. ಇವತ್ತಿಗೂ ಸಹ ಈ ಮೂಲರಾಮನ ವಿಗ್ರಹ ಮಂತ್ರಾಲಯದಲ್ಲಿ ಪ್ರತಿದಿನ ಪೂಜಿಸಲ್ಪಡುತ್ತೆ. ಇವತ್ತಿನ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರತಿದಿನವೂ ಇದಕ್ಕೆ ಪೂಜೆಯನ್ನು ಮಾಡ್ತಾರೆ. ತಾವೆಲ್ಲರೂ ನೋಡಿರಬಹುದು. ಈ ಮೂಲರಾಮ ವಿಗ್ರಹನ ಕಥೆ ಏನಿದೆ, ಇದು ಎಲ್ಲಿಂದ ಬಂದದ್ದು, ಇದನ್ನು ತಿಳ್ಕೊಳ್ಳೋದೇ ಒಂಥರ ರೋಮಾಂಚಕಾರಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಈ ವಿಗ್ರಹ ಬಂದಿದ್ದು ವಿಶ್ವಕರ್ಮನಿಂದ. ಬ್ರಹ್ಮದೇವರು ವಿಶ್ವಕರ್ಮನ ಕೈಯಲ್ಲಿ ಪೂಜೆಗೋಸ್ಕರ ಒಂದು ಮೂಲರಾಮ ಅನ್ನೋ ವಿಗ್ರಹವನ್ನು ಮಾಡಿಸ್ತಾರೆ. ಅದು ಬ್ರಹ್ಮದೇವರಿಂದ ಪೂಜಿಸಲ್ಪಡುತ್ತೆ, ಶಿವಪಾರ್ವತಿಯರಿಂದ ಪೂಜಿಸಲ್ಪಡುತ್ತೆ. ಅದಾಗಿ ಹಲವಾರು ಋಷಿ ಮುನಿಗಳ ಕೈಯಿಂದ ಅದು ಸೂರ್ಯವಂಶಕ್ಕೆ ಬರುತ್ತೆ. ದಶರಥ ಮಹಾರಾಜರು, ಶ್ರೀರಾಮರು ಸ್ವಯಂ ತಾವೇ, ಅವರಿಂದ ಹನುಮಂತನು, ತ್ರೇತಾಯುಗದಲ್ಲಿ ಹನುಮಂತ, ಅದೇ ಹನುಮಂತ ದ್ವಾಪರ ಯುಗದಲ್ಲಿ ಈ ವಿಗ್ರಹವನ್ನು ಭೀಮನಿಗೆ ಕೊಡ್ತಾನೆ. ಆ ಭೀಮನಿಂದ ಪಾಂಡವರು, ಇವರೆಲ್ಲರೂ ಈ ವಿಗ್ರಹಕ್ಕೆ ಪೂಜೆ ಮಾಡಿದ್ದಾರೆ. ಅದಾಗಿ ಹಲವು ವರ್ಷಗಳು ಎಲ್ಲ ಕಳೆದ ಮೇಲೆ ಈ ವಿಗ್ರಹ ಕಳಿಂಗ ಮಹಾರಾಜನ ಆಸ್ಥಾನದಲ್ಲಿ ಅವರ ಖಜಾನೆ ಸೇರುತ್ತೆ. ಮಾಧ್ವಾಚಾರ್ಯರು, ಆ ಗುರು ಪರಂಪರೆಯಲ್ಲಿ ಎಲ್ಲರಿಗಿಂತ ಹಿರಿಯರಾದ ನಮ್ಮ ಮಾಧ್ವಾಚಾರ್ಯರು ತಮ್ಮ ಶಿಷ್ಯರಾದ ನರಹರಿ, ಈ ನರಹರಿ ಯಾರು? ನರಹರಿ ಕಳಿಂಗ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಾಧ್ವಾಚಾರ್ಯರ ಶಿಷ್ಯರಲ್ಲಿ ಇವರು ಸಹ ಒಬ್ಬರು. ಇವರಲ್ಲಿ ಕೆಲಸ ಮಾಡ್ತಾ ಇರೋವಂಥ ಸಮಯದಲ್ಲಿ ಅಲ್ಲಿನ ಮಹಾರಾಜರ ನಿಧನವಾಗುತ್ತೆ. ತಕ್ಷಣ ಸಿಂಹಾಸನ ಏರಬೇಕಾಗಿರೋದು ಯಾರು? ರಾಜನ ಮಗ. ಆದರೆ ರಾಜನ ಮಗ ಆವಾಗಿನ್ನೂ ಹಸುಗೂಸು. ಸಿಂಹಾಸನವನ್ನು ಏರಲು ಅವನಿಗೆ ವಯಸ್ಸಾಗಿರೋದಿಲ್ಲ. ಆವಾಗಿನ ಪರಂಪರೆಯಲ್ಲಿ ಏನು ಮಾಡ್ತಾಯಿದ್ರು, ಅಲ್ಲಿನ ಪಟ್ಟದ ಆನೆ ಕೈಲಿ ಒಂದು ಹಾರ ಕೊಡ್ತಾಯಿದ್ರು. ಆ ಆನೆ ಯಾರ ಮೇಲೆ ಆ ಹಾರವನ್ನು ಹಾಕುತ್ತೋ ಅವರು ಸ್ವಲ್ಪ ಕಾಲದ ಮಟ್ಟಿಗೆ ಆ ಆಸ್ಥಾನದ ರಾಜರಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗಿತ್ತು. ಸೊ ಈ ಆನೆ ಆ ಹಾರವನ್ನು ಬಂದು ಸೀದಾ ಮಾಧ್ವಾಚಾರ್ಯರ ಶಿಷ್ಯರಾದ ನರಹರಿ ಇವರಿಗೆ ಹಾಕುತ್ತೆ. ಸೊ ಅದರಿಂದ ಏನಾಗುತ್ತೆ, ನರಹರಿಯವರು 12 ವರ್ಷಗಳ ಕಾಲ ಈ ಬಾಲಕ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಅಲ್ಲಿನ ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾರೆ. ಅದಾಗಿ ಅವರು ಆ ಆಸ್ಥಾನವನ್ನು, ಆ ಸಿಂಹಾಸನವನ್ನು ಆ ಮಗುವಿಗೆ ಬಿಟ್ಟುಕೊಟ್ಟು ತಾವು ಮಾಧ್ವಾಚಾರ್ಯರ ಬಳಿಗೆ ಬರಬೇಕು ಅಂತಿದ್ದಾಗ ಆವಾಗಿನ ಮಹಾರಾಣಿ, ಅಂದರೆ ಈ ಯುವರಾಜನ ತಾಯಿ, ಅವರು ಕೇಳ್ತಾರೆ, ನೀವು ಈ ಆಸ್ಥಾನಕ್ಕೆ ಎಷ್ಟೆಲ್ಲ ಸೇವೆ ಮಾಡಿದ್ದೀರಾ, ನಿಮಗೆ ನಾವು ಸಾಕಷ್ಟು ಏನು ಕೊಟ್ಟರು ಕಡಿಮೆನೆ, ಆದರೆ ನಿಮ್ಮನ್ನು ನಾವು ಸಾಕಷ್ಟು ವಜ್ರ ವೈಡೂರ್ಯ ಇವೆಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಇವರು ಹೇಳ್ತಾರೆ, ನನಗಿದೆಲ್ಲ ಬೇಡ ತಾಯಿ, ನಮ್ಮ ಖಜಾನೆಯಲ್ಲಿ ಶ್ರೀರಾಮರ ಮೂರ್ತಿ ಇದೆ, ಅದನ್ನು ಕೊಟ್ಟರೆ ಸಾಕು ಅಂತಾರೆ. ಅದನ್ನು ಇವರು ತಗೊಂಡು ಮಾಧ್ವಾಚಾರ್ಯರ ಹತ್ರ ಬರ್ತಾರೆ. ಮಾಧ್ವಾಚಾರ್ಯರು ಉಡುಪಿ ಮಠದಲ್ಲಿ ಇರ್ತಾರಾಗ ಆ ಉಡುಪಿ ಮಠದಲ್ಲಿ ಮಾಧ್ವಾಚಾರ್ಯರಿಂದ ಪೂಜಿಸಲ್ಪಡುತ್ತೆ. ಹಾಗೆ ಈ ಗುರು ಪರಂಪರೆಯಲ್ಲಿ ಮಾಧ್ವಾಚಾರ್ಯರಿಂದ ಎಲ್ಲ ಗುರುಗಳ ಕೈಯಲ್ಲಿಯೂ ಪೂಜಿಸಲ್ಪಟ್ಟು ರಾಘವೇಂದ್ರ ಸ್ವಾಮಿಗಳು ಸಹ ಇದಕ್ಕೆ ಪೂಜೆ ಮಾಡಿದ್ದಾರೆ. ಇಂದಿನ ನಮ್ಮ ಗುರುಗಳಾದ ಸುಬುಧೇಂದ್ರ ತೀರ್ಥರು ಕೂಡ ಇದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ.